ಸರ್, ಈಗ ಕೊತ್ವಾಲ್ನ ಸಾಯಿಸಿ ಜೈಲಿಗೆ ಹೋಗ್ತಾಯಿದೆ, ಇಡೀ ಬೆಂಗಳೂರು ಜಯರಾಜ್ ಕಂಟ್ರೋಲಿಗೆ ಬಂತು ಅಂತ, ಅಂದರೆ ಬೆಂಗಳೂರಿಗೋಸ್ಕರನೇ ಒಂದು ಕಂಟ್ರೋಲ್ ಬಂತು. ಆ ಟೈಮಲ್ಲಿ ನೀವು ಅವ್ರ ಜೊತೆನೇ ಇರ್ತೀರ. ಹೇಗಿದ್ರು ಸರ್ ಅವರು ಅವಾಗ ಜಯರಾಜ್? ಯಾಕೆಂದರೆ ಯಾರೂ ಕೂಡ ಅವಾಗ ಆತನಿಗೆ ಸಮನಾಗಿ ವೈರ್ಗಳು ಯಾರೂ ಇರಲಿಲ್ಲ ಆ ಟೈಮಲ್ಲಿ. ಇಲ್ಲ, ಇದ್ರೂ ಒಳಗಡೆ ಒಂದು ರೆಸಿಸ್ಟೆನ್ಸ್ ಗ್ರೂಪ್ ಇದ್ದಿತ್ತು. ಕೊತ್ವಾಲ್ ಟಾಪ್ನಲ್ಲಿದ್ದಳು ಇತ್ತು, ಓಪನ್ ಆಗಿ ಬರ್ತಿಲ್ಲ. ಜಯರಾಜ್ ಇದ್ದಾಗಲೂ ಪುಷ್ಪಾ ರಾಜೇಂದ್ರ ಎಲ್ಲ ದೂರ ಆಗ್ಬಿಟ್ಟಿದ್ರು. ಆಮೇಲೆ ಕುಮಾರ್ ಬಗ್ಗೆ ಅವ್ರಿಗೆ ಅನುಮಾನ ಇದ್ದೇ ಇತ್ತು. ಮತ್ತು ಜಯರಾಜ್ಗೆ ಅವರನ್ನ ಮಣಿಸೋದಕ್ಕೆ, ತುಳಿಯೋದಕ್ಕೆ, ಅವರನ್ನ ಮುಗಿಸೋದಕ್ಕೆ ದುಶ್ಮನಗಳ ಕೈಲಿ ಖಂಡಿತ ಆಗಲಿಲ್ಲ. ಆಗಿದ್ದು ಪೊಲೀಸ್ ಕೈಲಿ. ಅದೇ ರೀತಿ ಕೊತ್ವಾಲ್ನ ಮುಗಿಸೋದಕ್ಕೆ ದುಶ್ಮನಗಳ ಕೈಲಿ ಆಗಲಿಲ್ಲ. ಒಂದು ಕಡೆ ಪೊಲೀಸ್ ಕಾರಣಕ್ಕೆ ಎಸ್ಕೇಪ್ ಬೇಕಾಯ್ತು. ಆಮೇಲೆ ಜೊತೆಲಿದ್ದವರು. ಸೊ ಇವ್ರದ್ದೆಲ್ಲ ಅಷ್ಟೇನೆ. ದುಶ್ಮನ್ಗಳು ನುಗ್ಗಿ ಹೊಡೆಯೋದು ಅದು ಇದೇ ಇಲ್ಲ. ಪೊಲೀಸ್ ಎಷ್ಟು ಗೋಳಿಕೊಂಡ್ಬಿಟ್ರು, ಆ ಗೋಳಿಕೊಂಡಷ್ಟು ಇವನು ಹೆಚ್ಚು ಚಡಿ ಆಗ್ಬಿಟ್ಟ. ಆ ವಿಚಾರಕ್ಕೆ ಪೊಲೀಸ್ ಅಂದರೆ ಬಹಳ ಆತ ಏಟ್ ಮಾಡ್ತಾ ಇದ್ದ. ಪೊಲೀಸ್ ವಿರುದ್ಧ ಒಂದು ಹೋರಾಟನೇ ಮಾಡಿದ್ದು. ಪೊಲೀಸ್ ಬಗ್ಗೆನು ಜೈಲಿಗೂ ಕೂಡ ಕೆಲವೊಂದು ಆಫೀಸರ್ನ ಕೂಡ ಜೈಲಿಗೂ ಕೂಡ ಕಳಿಸಿದ್ದು. ಇದೆಲ್ಲವೂ ಕೂಡ ಇತ್ತು. ಯಾಕೆ ಪೊಲೀಸ್ ಬಗ್ಗೆ ಆತನಿಗೆ ಯಾಕೆ ಅಷ್ಟೊಂದು ಸಿಟ್ಟು? ನಾನು ಹೇಳ್ತಿದ್ದೆ, ಪೊಲೀಸ್ನ ನಾನು ಒಬ್ಬ ಮಾನ್ ಸಿಂಗ್ ಅನ್ನೋನಿಗೆ ಪಂಜಾಬ್ನಲ್ಲಿ ಅವನೊಬ್ಬ ಇವನು ಎಕ್ಸ್ MP ಅವನು ಶೂಟ್ ಮಾಡ್ತಾರೆ ಏರ್ಪೋರ್ಟ್ನಲ್ಲಿ. ಇದನ್ನೆಲ್ಲ ಹೇಳ್ತಿದ್ದೆ. ಸರ್, ಅದು ವ್ಯವಸ್ಥೆ, ಅದು ಯಾವುದೋ ವ್ಯಕ್ತಿ ಅಲ್ಲ. ಆ ವ್ಯವಸ್ಥೆ ನನ್ನ ಬಗ್ಗೆ ತುಂಬ ತಿರುಗಿ ಬಿದ್ದಿದೆ ಅಂದಾಗ ನಿಮ್ಮ ಬಲಿ ಹಾಕ್ಬಿಡ್ತಾರೆ. ಹೌದು ಇವರೇ, ನೀವು ಹೇಳೋದು ಕರೆಕ್ಟು ಅಂತಿದ್ರು. ಬಟ್ ಬೇರೆ ಲಾಯರ್ ಬರೋರು, ವರ್ಧಮಾನೆ ಅವರೆಲ್ಲ, ಸರ್ ನೀವು ಎದುರಿಸಿದಷ್ಟು ಎದುರ್ಕೊಳ್ತಾರೆ, ಇಲ್ಲ ನೀವು ಮುಗಿಸ್ಬಿಡ್ತಾರೆ. ಇವರೆಲ್ಲ ಇರೋರು, ಸ್ಯಾಮ್ಸನ್ನು, ನಾರಾಯಣ, ನಾಗರಾಜ್. ನಾನು ಹೇಳುವಾಗ, ಗುರು ನೀವೊಬ್ಬರೇ ಬುದ್ಧಿ ಹೇಳೋಕ್ಕಾಗೋದು, ನೀವು ಅವ್ರಿಗೆ ಹೇಳಿ, ಅಣ್ಣನಿಗೆ ಗೊತ್ತಾಗಲ್ಲ, ಹೇಳಿ ಗುರಿಗೆ ಹೇಳಿ. ಅವ್ರ ಹತ್ರ ಹೋದಾಗ ಶ್ರೀಧರು ಬಹಳ ಓದ್ಕೊಂಡಿರೋ ಮನುಷ್ಯ, ಅವ್ನು ಕೇಳಿ ತಲೆ ಕೆಡ್ಸ್ಕೋಬೇಡಿ. ಇದು ನಾರ್ಮಲ್ ಕಡೆ ಇಡೀ ಫ್ಯಾಮಿಲಿ ಹೇಳ್ತಲ್ಲ, ನೀವೊಬ್ಬರೇ ಹೇಳ್ತಾ ಇದ್ದವ್ರಿಗೆ ಪೊಲೀಸ್ ಬೇಡ ಅಂತ. ಇವ್ರಿಗೇನು ಪೊಲೀಸ್ ಬಗ್ಗೆ ನಾನು ಹೆಡ್ ಬುಷ್ ಹಾಕಿದೀವಿ ನೋಡಿ. ಅದನ್ನ ಪೊಲೀಸ್ ಅಂದ್ರೆ ಸೂಳೆ ಮೇಲೆ ದುಡ್ಡು ತಗೋತಾರೆ, ಇದು ತಗೋತಾರೆ, ಅದನ್ನೇ ಇಟ್ಕೊಳ್ತಾ ಇದ್ದೀವಿ. ನಿಮ್ ಯಾರು ಕೇಳಿದ್ರೆ ನೀವು ದುಡ್ಡು ತಗೊಳ್ಳಲ್ಲ, ಸೂಳೆ ಮನೇಲಿ ನೀವು ಕೊಲೆ ಕೇಸಲ್ಲಿ ತಗೊಳ್ಳಲ್ವಾ, ನೀವು ಇದು ಮಾಡಲ್ವಾ, ನೀವೇನು ಸಾಚಾರ ಅಂತ ಕೇಳ್ರಿ. ಅದನ್ನ ಆತ ಬರೀ ಹೇಳ್ತಾ ಇರಲಿಲ್ಲ, ಎಲ್ಲಾ ಕಡೆ ಸ್ಪೀಚ್ನಲ್ಲೂ ಹೇಳ್ತಿದ್ದ. ಪೊಲೀಸ್ ಇರೋರಲ್ಲಿ ಹೌದು, ಈಗಲೂ ಇದ್ದಾರೆ. ಲಕ್ಷ್ಮೀಪತಿ ಅಂತ ಹೇಳಿ ಒಬ್ಬ ಆಫೀಸರು, ವಿಲ್ಸನ್ ಗಾರ್ಡನ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ನಮ್ಗೆ ಚೆನ್ನಾಗಿದ್ರು ಅವ್ರಿಗೆ. ಇವ್ರಿಗೆಲ್ಲ ನಮ್ಮ ಬಗ್ಗೆ ಇಷ್ಟ ಆಯ್ತು. ಶಿವರಾಮ್ ಇರಲಿ, ಅಶೋಕ್ ಕುಮಾರ್ ಇರಲಿ, ಬೇರೆಯವ್ರು ಇರಲಿ, ಇವರು ಅವ್ರಗಳ ತರ ಅಲ್ಲ, ದುಶ್ಮನಿಗೋಸ್ಕರ ಕೊತ್ವಾಲ್ ಕೊಡೋರು ಅವ್ರ ತರ ಅಲ್ಲ ಅನ್ನೋದು ಅವ್ರಿಗೆಲ್ಲ ಇತ್ತು. ನಾನು ಇವ್ರ ಮನೆಗೆ ಶಿವರಾಮ್ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಸರ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಹೋಗಿ ಅಂತ. ಇಲ್ಲ, ಅದ್ ನೆಕ್ಸ್ಟ್ ವೀಕ್ ಅವ್ರಿಗೆ ಎಗ್ನೆಸ್ಟ್ ಬರ್ಸೋದು, ಅದೊಂದು ಪೇಪರ್ ಇತ್ತು, ಅದು ಗರೀಬಿ ಹಠಾವ ಅಂತ. ಯಾವ ಗರೀಬ್ರು ಹಠಾವ ಆಗ್ತಿರ್ಲಿಲ್ಲ, ಸುಮ್ಮನೆ ಕೆಲವು ಜನ ಬಂದು ಅವ್ರ ಕೈಲಿ ಮಾಡಿಸೋರು ಅಷ್ಟೇ. ಅವ್ರು ಥಿಂಕ್ ಮಾಡ್ತಿರ್ಲಿಲ್ಲ, ಓದಕ್ ಬರ್ತಿರ್ಲಿಲ್ಲ. ನಾವ್ ಯಾರು ಓದ್ ಹೇಳ್ಬೇಕಾಗಿತ್ತು. ಸ್ಯಾಮ್ಸನ್ಗೆ ನಾನು ಅದರ ಸಂಪಾದಕ ಅಂತ ಹೇಳ್ಕೊಳ್ಳೋದೇ ಖುಷಿ ಇತ್ತು, ಕಾರ್ಯನಿರ್ವಾಹಕ ಸಂಪಾದಕ ಅಂತ. ಸೊ ಈ ಇದರಲ್ಲಿ ಆ ಮನುಷ್ಯನಿಗೆ ರಾಂಗ್ ಗೈಡೆನ್ಸ್ಗೆ ಬಲಿಯಾಗ್ಬಿಟ್ಟ ಆ ಮನುಷ್ಯ. ಪೊಲೀಸ್ನ ನಾವು ಸುಮ್ಮನೆ ಇರಬಾರ್ದು, ಅವ್ರ ಮೇಲೆ ಕೇಸ್ ಹಾಕ್ಬೇಕು. ಬೇಡಿ ನಾಯಿ ನರಿಗಳ ಕೈ ಹೊಡೆಸ್ಬಿಡ್ತಾರೆ. ಇದು ಹೇಗಾಗತ್ತೆ ಗೊತ್ತಾಕಿರ? ಈಗ ಹೇಳಿದಾಗ ಏನು ನೋಡೋರು, ಆಗ ಜೈಲ್ಗೆ ಹೋಗ್ಬಿಟ್ಟಿದ್ದಾರೆ. ಜೈಲ್ಗೆ ಹೋಗಿ ಹೇಳ್ತಾ ಇರೋದು ನಾನು, ನಿಮ್ಮನ್ನು ಯಾಕೆ ಹಿಡಿದಿಲ್ಲ, ನೀವೇನೋ ಅಡ್ಜಸ್ಟ್ ಆಗಿರ್ಬೇಕು, ಅದಕ್ಕೆ ಅವ್ರ ಪರ ಮಾತಾಡ್ತೀರಿ. ನನಗೆ ಒಳ್ಳೇದು ಹೇಳ್ತಾ ಇದ್ದಾರೆ, ಎಲ್ಲ ತಿಂಕು ಕೂಡ ಮಾಡ್ತಿರಲ್ಲ. ಇನ್ನೆಲ್ಲದ್ರಲ್ಲೂ ಚೆನ್ನಾಗಿದ್ದ ಮನುಷ್ಯ ಪೊಲೀಸ್ ವಿಷಯದಲ್ಲಿ ಸಾರ್ವಜನಿಕ ಸಭೆಗಳು ನಡೆಯೋದು, ಕೆಲವು ಸರಿ 50 ಜನ ಇರೋರು, ಕೆಲವು ಸರಿ 2000 ಜನ ಇರೋರು. ಅಲ್ಲಿ ಪೊಲೀಸ್ ಇರೋರು ಹೇಳಲ್ಲ, ಲಕ್ಷ್ಮೀಪತಿ ಇರೋರು, ಪೊಲೀಸ್ ಕೈ ತೋರಿಸಿ ಇವರೆಲ್ಲ ಸೂಳೆ ಮನೇಲಿ ದುಡ್ಡು ತಗೋತಾರೆ, ಇದು ತಗೋತಾರೆ, ಇವರಿಂದನೇ ನಡೀತಾ ಇರೋದು, ಇಲ್ಲಿರೋ ಎಲ್ಲಾ ಅಪರಾಧಕ್ಕೂ ಇವರೇ ಹೊಣೆ. ಈಗ ಇನ್ನು ಮೇಲೆ ನೀವು ಈ ತರ ಮಾಡೋದಕ್ಕೆ ನಾವು ಬಿಡೋದಿಲ್ಲ, ಎಚ್ಚರಿಕೆ. ಅವ್ರು ಹೇಳಿದ್ರು, ಏನಪ್ಪ ಗುಚ್ಚಿಗಿಚ್ಚ ಆಗ್ಬಿಟ್ಟಿದ್ದಾನೆ ಅವನು. ಪೊಲೀಸ್ ಅಂದ್ರೆ ಏನು, ಒಬ್ಬ ಮನುಷ್ಯರ ನಾವು ವ್ಯವಸ್ಥೆ ಅದು. ನಿಮ್ಮ ಹತ್ರ ಏನಿದೆ ವೆಪನ್ಗಳು, ಪೊಲೀಸ್ ಮನ್ಸು ಮಾಡೋದು ಎಷ್ಟೊತ್ತಪ್ಪ ನಿಮ್ಗೆ ಹೊಡೆಯೋದು. ತಲೆ ಕೆಟ್ಟ ಆಫೀಸರ್ ಬಂದ್ರೆ ಬೇಡ ಸಾರ್, ಏನ್ ಹಿಂಗ್ ಮಾತಾಡ್ತೀರಿ. ಒಬ್ಬರಿದ ಗಿಣಿ ಮರಿ ಕೇಳಿಸ್ಕೊಂಡಂಗೆ, ಸರ್ ಬನ್ನಿ ಕೂತ್ಕೊಳ್ಳಿ ಅನ್ನೋದು, ಮಾತಾಡ್ತಾ ಇದ್ದು, ಏನಾರ ಹಣ್ಣಿ ತಗೊಳ್ಳಿ ತಿನ್ನಿ ಏನ ಅಂತ ಕೊಡೋದು, ಈಗೆಲ್ಲ ಮಾಡೋರು. ಹುಡುಗರು ಅಂದ್ರೆ ಗುಂಪಿನಲ್ಲಿ ಮನುಷ್ಯ ಕಳೆದೋಗ್ಬಿಡ್ತಾನೆ. ಹೌದು, ನಾವು ಇದಕ್ಕೆ ಹೋಗ್ಲಿಲ್ಲ, ಅವ್ರು ಕಳೆದೋಗ್ಬಿಟ್ರು. ಅವರು ಕಳೆದೋಗಿ ಅವ್ರ ಮೇಲೆ ಬಿದ್ದು 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 ಈತನ್ನ ಒಡಿಸದೇ ಇರೋಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಸ್ಟೇಜಿಗೆ ತಂದ್ಬಿಟ್ರು. ಮುತ್ತಪ್ಪರೈ ಕೇವಲ ಅವ್ರ ಕೈಗೆ ಸಿಕ್ಕಿದ ಒಂದು ವೆಪನ್ ಅಷ್ಟೇ, ಟೂಲ್. 86 ಅಂದರೆ ಕೊತ್ವಾಲ್ ಸತ್ತ ಮೇಲೆ 89 ಜಯರಾಜ್ ಆಗುತ್ತೆ. ಈ ಒಂದು ಪೀರಿಯಡಲ್ಲಿ ಎಸ್ಪೆಷಲಿ 87, 88 ಈ ಟೈಮಲ್ಲಿ ಜಯರಾಜಿನ ಅವರ ಒಂದು ಇಲ್ಲಿಯ ಭೂಗತ ಲೋಕದ ಹೇಗೆ 86 ಇಂದ 88ವರೆಗೂ ಜೈಲಲ್ಲಿ ಇರ್ತೀವಿ ನಾವು.
ಆಲ್ಮೋಸ್ಟ್ 1 ವರ್ಷ 8 ತಿಂಗಳು. ಹೊರಗಡೆ ಬಂದಮೇಲೆ ಜಯರಾಜ್ ಇರೋದು ಕೇವಲ 6 ತಿಂಗಳು ಹೊರಗಡೆ, ಆಮೇಲೆ 1 ವರ್ಷ ಜೈಲು, ಆಮೇಲೆ ಜೈಲಲ್ಲಿದ್ದಾಗಲೇ ಹತ್ಯೆ ಆಗ್ತಾರೆ. ಹೌದು. ಆ ಜೈಲಲ್ಲಿದ್ದಾಗ ಹೇಳಿದ್ನಲ್ಲ, ಹಿ ವಾಸ್ ಹ್ಯೂಮನ್. ಅವ್ರಿಗೆ ಇವರೆಲ್ಲ ಯಾಮಾರಿಸ್ತಿದ್ದಾರೆ ನನಗೆ. ಅವ್ರ ಒಂದು ಪದ ಇತ್ತು, ಛತ್ರಿ ಪಿರಾಸ್ತಾ ಇದ್ದಾರೆ ರೀ, ಯಾರು ಲಾಯರ್ ಹೇಳ್ದ, ಛತ್ರಿ ಪಿರಾಸ್ತಾ ಇದ್ದಾರೆ ರೀ. ಅಲ್ಲ, ನಾನು ನನ್ನ ಬದುಕಿನಲ್ಲಿ ನೋಡಿ ಅಂದರೆ ಈ ವರ್ಡ್ ನಮ್ಗೆ ಹೆಂಗೆ ಕೊಟ್ಬಿಡುತ್ತೆ ಅಂದರೆ, ಅತ್ಯಂತ ಬುದ್ಧಿವಂತ ವ್ಯಕ್ತಿ ಅಂದರೆ ದೇವದಾಸ್. ಅವ್ರ ಬಗ್ಗೆ ನನ್ನ ತೊಟ್ಟಿ ಕುತ್ತಲೇ ಇದೆ ನೆತ್ತರು ಅವ್ರ ಹೆಸರಲ್ಲೇ ಬರ್ದಿದ್ದ ಕ್ಯಾರೆಕ್ಟರ್ನ. ಎಕ್ಸ್ಟ್ರಾರ್ಡಿನರಿ ವ್ಯಕ್ತಿ. ಕಿರಣ್ ನಾನು ಹೇಳಿದ್ರೆ ಉತ್ಪ್ರೇಕ್ಷೆ ಅನ್ಕೊಂಡ್ಬಿಡ್ತಾರೆ, ಆದರೆ ಇವತ್ತು ಅವ್ರ ಜೊತೆಲಿ ಇದ್ದವ್ರು ಇದಾರಿಲ್ಲ. ಯಾರು ಹನುಮಂತರಾಯ, ಇವರು ಸ್ವಲ್ಪ ಕಾಲ ನಮ್ಮ ಪಾರ್ಥ, ಇನ್ನು ಬೇರೆಯವರೆಲ್ಲ ಟ್ರೈನ್ ಆಗಿರೋರು ಇದ್ದಾರೆ. ಕಂಚಿನ ಕಂಠ ಇದು. ಅವ್ರು ಎಂತೆಂಥ ಕೊಲೆಗಳನ್ನ ಬಚಾಯಿಸಿದ್ದಾರೆ ಅಂದರೆ ಹೇಳೋಕ್ಕಾಗಲ್ಲ. ಬಟ್ ಡಿಡ್ ಹಿ ಲೈಕ್ ದ ಕ್ರಿಮಿನಲ್ಸ್? ನೋ. ಈಗ ನೀವು ಹೋಗ್ತೀರಿ, ನಿಮ್ಮಲ್ಲಿ ಯಾರಿಗೋ ಹತ್ಯೆ ಆಗಿದೆ, ನಾನು ಮಾಡಿದ್ದೀನಿ, ನೀವು ಹೋಗಿ ರಿಕ್ವೆಸ್ಟ್ ಮಾಡ್ತೀರಿ, ಸಾರ್ ಅದನ್ನ ಬಚಾಯಿಸಿಬಿಡಿ ಅಂತ. ಕಿರಣ, ನಾನು ಆಸ್ ಅನ್ ಅಡ್ವೊಕೇಟ್ ಅವನ್ನ ಹೊರಗಡೆ ತಂದೆ ತರ್ತೀನಿ, ನನ್ನ ಕರ್ತವ್ಯ ಅದು. ನೀನು ಅವನ್ನ ಕೊಲೆ ಮಾಡು, ನಿನ್ನೂ ತರ್ತೀನಿ. ಇಟ್ ವಾಸ್ ಇಸ್ ಫೇಮಸ್ ಡೈಲಾಗ್. ಸೊ ಅವರು ಜಯರಾಜ್ ಕೈಲಿ ಹೇಗೆ ಇದು ಮಾಡ್ತಿದ್ರು ಅಂದರೆ, 10 ಗಂಟೆಗೆ ನಾವು ಕೋರ್ಟ್ಗೆ ಹೋಗ್ಬೇಕು, 11 ಗಂಟೆಗೆ ಅಂದರೆ ಅವರನ್ನ ಬೆಳಗ್ಗೆ 8 ಗಂಟೆಗೆ ಹೋಗ್ಬೇಕಾಗಿತ್ತು ಅವ್ರ ಮನೆಗೆ, ಜಯದೇವ್ ಅಂತ ಹೇಳಿ. ಅವ್ರು ಹೋಗ್ಬಿಟ್ಟು, ಸರ್ ಇವತ್ತು 10 ಗಂಟೆಗಿದೆ, ಕರ್ಕೊಂಡು ಹೋಗ್ತಿದ್ದೀನಿ. ಅವ್ರ ಕಾರೇ, ಆ ಕಾರ್ ಸ್ವಲ್ಪ ತೊಳೆದ್ಬಿಡು. ಕೋಟ್ಯಾಧೀಶ್ವರ ಅವನು, ಕಾರೆಲ್ಲ ತೊಳೆದು ಸ್ವಲ್ಪ ಟಿಫನ್ ತಗೊಂಬ, ನಾಳೆ ಡೆಲ್ಲಿಗೆ ಹೋಗ್ತಾ ಇದ್ದೀನಿ, ನೀವು ಟಿಕೆಟ್ ತಂದ್ಬಿಡು. ಇವರು ಕೇಳಿ ಕೇಳಿ ಉರ್ದೋಗೋದಿದ್ದು ನಮಗೆ. ಒಂದೊಂದ್ಸರಿ ಆಸ್ಪತ್ರೆಗೆ ಬರೋರು, ಏನೋ ಶ್ರೀಧರ ಅನ್ನೋರು, ಜಯರಾಜ್, ಏನು ಜಯರಾಜ್ ಹೋಗುಬಾ ಅಂತಲೇ ಮಾತಾಡ್ತಾ ಇದ್ದಾರೆ ಜಯರಾಜ್. ಏನು ಸರ್ ಕಾರ್ ಗೀರೆಲ್ಲ ತೊಳಿಸ್ತೀರಿ, ಇನ್ನೂ ಏನಾದ್ರು ತೊಳಿಸ್ಬಿಡಿ ಸರ್ ಅಂದೆ. ಅಂದರೆ ಟಾಯ್ಲೆಟ್ಗೆ ಹೋದಾಗ ಕಲ್ಸು, ನಾನು ನೇಣಿನಿಂದ ಬಚಾವ್ ಮಾಡ್ತಾ ಇದ್ದೀನಿ, ನಿಮ್ಗೆಲ್ಲ ಮಾತಾಡಬಾರ್ದು ಹಿಂಗೆಲ್ಲ ನೀನು ಅಂತಾರೆ.